ಮಹಾನಗರ ಪಾಲಿಕೆಗೆ ಹಳ್ಳಿಗಳ ಸೇರ್ಪಡೆಗೆ ಗ್ರಾಮ ಪಂಚಾಯಿತಿ ಸದಸ್ಯರ ತೀವ್ರ ವಿರೋಧ. ಹಳ್ಳಿಗಳ ನಾಶದ ಮೂಲಕ ಅನ್ಯಾಯವಾಗುತ್ತೆ ಎಂದು ಕಾಡಶೆಟ್ಟಿಹಳ್ಳಿ ಸತೀಶ್ ಟೀಕೆ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸುತ್ತಮುತ್ತಲ 14 ಗ್ರಾಮ ಪಂಚಾಯಿತಿಗಳ 54 ಹಳ್ಳಿಗಳ ಸೇರ್ಪಡೆಗೆ ಪ್ರಸ್ತಾವನೆಯನ್ನ ಕೈಬಿಡುವಂತೆ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಹಾಗೂ ವಿವಿಧ ಮುಖಂಡರು ಸಭೆಯನ್ನ ನಡೆಸಿ ಚರ್ಚಿಸಿ ಆಕ್ರೋಶ ಹೊರಹಾಕಿದ್ರು. ತುಮಕೂರಿನಲ್ಲಿ ಮಹಾನಗರ ಪಾಲಿಕೆಗೆ ವಿಸ್ತರಣಾ ವಿರೋಧಿ ಸಭೆಯಲ್ಲಿ ಮಾತನಾಡಿದ ರಾಜ್ಯ ಗ್ರಾಮ ಪಂಚಾಯಿತಿ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕಾಡಶೆಟ್ಟಿಹಳ್ಳಿ ಸತೀಶ್, ಹಳ್ಳಿಗಳನ್ನ ನಗರೀಕರಣ ಮಾಡಲು ಹೊರಟಿರುವುದು ದೊಡ್ಡ ಸಾಮಾಜಿಕ ಅನ್ಯಾಯ. ಪ್ರಸ್ತಾಪಿತ ವಿಚಾರದ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸಭೆ, ಗ್ರಾಮ ಪಂಚಾಯಿತಿಗಳು ಸಭೆಯನ್ನ ನಡೆಸಿ ವಿರೋಧಿಸಿ ನಿರ್ಣಯ ಕೈಗೊಳ್ಳಬೇಕು. ಹಳ್ಳಿಗಳ ಬದುಕು ನಾಶ ಮಾಡ್ತಾ ಇರುವ ಈ ಪ್ರಯತ್ನದ ವಿರುದ್ಧ ರಾಜಕೀಯ ಪಕ್ಷಗಳ ನಾಯಕರು ಧ್ವನಿ ಎತ್ತಬೇಕು ಎಂದಿದ್ದಾರೆ. ಇವತ್ತು ನಾವು ತುಮಕೂರು ಮಹಾನಗರ ಪಾಲಿಕೆಗೆ 14 ಗ್ರಾಮ ಪಂಚಾಯಿತಿಗಳನ್ನು ಸೇರಿಸ್ತಾ ಇರೋದ್ರ ಬಗ್ಗೆ, ಅದರಿಂದ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಚರ್ಚೆ ಮಾಡಲು ಇವತ್ತು ನಾವು 14 ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಮತ್ತು ನಾಗರಿಕರು ಸೇರಿದ್ವಿ. ಈ 14 ಗ್ರಾಮ ಪಂಚಾಯಿತಿಗಳನ್ನು ಮಹಾನಗರ ಪಾಲಿಕೆಗೆ ತಂದು ಸೇರಿಸ್ತಾ ಇರುವಂಥದ್ದು ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಪಂಚಾಯಿತಿಗಳಿಗೆ ಮಟ್ಟದಲ್ಲಿ ಪಂಚಾಯಿತಿಗಳಿಗೆ 290 ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಸದಸ್ಯರಾಗುವಂಥ ಒಂದು ಅವಕಾಶ ತಪ್ಪಿ ಹೋಗ್ತದೆ. ಇದರಿಂದ ಒಂದು ಸಾಮಾಜಿಕವಾದ ಅನ್ಯಾಯ ಆಗ್ತದೆ, ಸಾಮಾಜಿಕ ನ್ಯಾಯಕ್ಕೆ ಅನ್ಯಾಯ ಆಗ್ತದೆ. ಹೇಗೆ ಅಂತಂದರೆ 290 ಸದಸ್ಯರಲ್ಲಿ 50% ಮಹಿಳೆಯರು ಸದಸ್ಯರಾಗುವ ಒಂದು ರಾಜಕೀಯ ಅಧಿಕಾರವನ್ನು ಅನುಭವಿಸುವ ಒಂದು ಅವಕಾಶ ಇದೆ, ಅದು ಹೊರಟೋಗ್ತದೆ. ಪರಿಶಿಷ್ಟ ಜಾತಿ ಪಂಗಡದ ಬಂಧುಗಳು ಅದರಲ್ಲಿ ಸದಸ್ಯರಾಗುವ ಅವಕಾಶ ಹೋಗ್ತದೆ. ಹಿಂದುಳಿದ ವರ್ಗಗಳ ಸದಸ್ಯರುಗಳು ಸದಸ್ಯರಾಗುವ ಒಂದು ಅವಕಾಶ ಹೋಗ್ತದೆ. ಇವತ್ತು 5-7-8 ಕಾರ್ಪೊರೇಟರ್ಗಳಾಗುವಂಥ ಅವಕಾಶ ಮಾತ್ರ ಉಳಿತದೆ. ಇದು ಒಂದು ಭಾಳ ದೊಡ್ಡ ಅನ್ಯಾಯ. ಹಾಗೆಯೇ ಗ್ರಾಮೀಣ ಪ್ರದೇಶಗಳನ್ನು ಶೋಷಣೆ ಮಾಡಿ ನಗರ ಕಟ್ಟೋ ಈ ಪ್ರಕ್ರಿಯೆ ಇದೆಯಲ್ಲ, ಇದು ಸರಿಯಲ್ಲ. ಹಿಂದೆನೇ ಗಾಂಧಿ ಹೇಳಿದರು, ಗಾಂಧೀಜಿಯವರು, ಯಾವುದೇ ನಗರದ ಅಭಿವೃದ್ಧಿ ಗ್ರಾಮೀಣ ಬದುಕಿನ ಶೋಷಣೆ ಮೂಲಕ ಆಗಬಾರ್ದು ಅಂತ. ಇದನ್ನು ಮಾಡೋದ್ರಿಂದ ಇಡೀ ಗ್ರಾಮೀಣ ಬದುಕಿನ ಮೇಲೆ ದೊಡ್ಡ ಹೊಡೆತ ಬೀಳ್ತದೆ. ಉದಾಹರಣೆಗೆ ಟ್ಯಾಕ್ಸೇಷನ್ ಇರ್ಬೋದು, ಇನ್ನೂ ಅನೇಕ, ಆಮೇಲೆ ಅಲ್ಲಿರುವಂಥ ಗ್ರಾಮೀಣ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿರ್ಬೋದು, ಸೊಸೈಟಿಗಳಿರ್ಬೋದು, ಹೀಗೆ ಎಲ್ಲವೂ ಹೊರಟೋಗ್ತವೆ. ಮಕ್ಕಳು ಕೃಪಾಂಕ ಹೋಗ್ತದೆ. ಆಮೇಲೆ ನಾವು ಈ ನೋಡಿ ಹಿಂದೆ 22 ಹಳ್ಳಿಗಳನ್ನೇನೋ ಹಿಂದೆ ಸೇರಿಸಿದ್ರು. ಆ ಹಳ್ಳಿಗಳ ಪರಿಸ್ಥಿತಿ ಏನಿದೆ ಅಂತ ನೋಡಿದ್ರೆ ಕಾರ್ಪೊರೇಷನ್ಗೆ ಸೇರಿದ ತಕ್ಷಣ ಭಾಳ ದೊಡ್ಡ ಉದ್ಧಾರ ಆಗಿಬಿಡ್ತದೆ ಅನ್ನೋದೆಲ್ಲ ಸುಳ್ಳು. ಹಾಗಾಗಿ ನಾವು ಎಲ್ಲ ಗ್ರಾಮ ಪಂಚಾಯಿತಿಗಳು ಇದ್ರ ವಿರುದ್ಧ ಒಂದು ನಿರ್ಣಯವನ್ನು ಮಾಡುವ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮ ಸಭೆಗಳಲ್ಲಿ ಗ್ರಾಮ ಸಭೆಯ ಕರೆಯೋದ್ರ ಮೂಲಕ ಅಲ್ಲಿಯ ಜನರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಇದರ ವಿರುದ್ಧವಾಗಿ ನಿರ್ಣಯ ಮಾಡುವ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಗ್ರಾಮ ಪಂಚಾಯಿತಿಗಳು ತಮ್ಮ ಅಸ್ತಿತ್ವದ ಉಳಿವಿಗಾಗಿ 14 ಗ್ರಾಮ ಪಂಚಾಯಿತಿಗಳು ಹೋರಾಟವನ್ನು ಮುಂದುವರಿಸ್ತವೆ. ರಾಜಕೀಯ ಉದ್ದೇಶ ಇದೆಯಾ ಸರ್ ಹಿಂದೆ? ನಮಗೇನದೇನು ಕಾಣೋದಿಲ್ಲ. ನಗರವನ್ನು ದೊಡ್ಡದಾಗಿ ಬೆಳೆಸಬೇಕು, ಇದ್ರ ಮೂಲಕ ನನಗೆ ರಾಜಕೀಯ ಉದ್ದೇಶ ಅನ್ನೋದಕ್ಕಿಂತ ಇದಕ್ಕೆಲ್ಲ ಕೊಂಡು ಭೂಮಾಫಿಯಾ ಇದರಿಂದ ಕೆಲಸ ಮಾಡ್ತಿದೆ ಅಂತ ಅನಿಸುತ್ತೆ. ಯಾಕೆಂದರೆ ನಗರಗಳು ಬೆಳೀತಾ ಸಹಜವಾಗಿ ಎಲ್ಲ ಕೃಷಿ ಜಮೀನುಗಳು ಭೂಮಾಫಿಯಾಕ್ಕೆ ಪ್ರಭಾವಕ್ಕೆ ಒಳಗಾಗ್ತವೆ. ಎಲ್ಲವೂ ಕೃಷಿಯೇತರ ಜಮೀನುಗಳಾಗಿ ಲೇಔಟ್ಗಳಾಗಿ ಬದಲಾಗೋದು ನಾವು ಎಲ್ಲ ಕಡೆ ನಗರಗಳು ಬೆಳೆದಂತೆ ನೋಡಿದ್ದೇವೆ. ಹಾಗಾಗಿ ಅದು ಕೆಲಸ ಮಾಡ್ತಿದೆ ಅಂತ ಅನಿಸುತ್ತೆ. ಇರುವ ತುಮಕೂರು ನಗರ ಏನಿದೆ ಇವತ್ತು ಸ್ಮಾರ್ಟ್ ಸಿಟಿಲಿ ಏನು ಬೆಳೀತಾ ಇದೆ, ಅದನ್ನು ಇನ್ನೂ ಹೆಚ್ಚು ನೀವು ಬೆಳವಣಿಗೆ ಮಾಡುವಂಥ ಕೆಲಸವನ್ನು ಪರಮೇಶ್ವರ್ ಸಾಹೇಬರು ಮಾಡಿದ್ರು ಒಳ್ಳೆಯದು. ಈಗ ಮೆಟ್ರೋ ತರ್ತೀವಿ ಅಂತ ಹೇಳ್ತಿದ್ದೀರಿ, ಅದು ತುಂಬ ಒಂದು ಒಳ್ಳೆಯ ಕೆಲಸ ಆಗ್ತಿದೆ. ಹೀಗೆ ಆ ಥರದ ಇರುವ ನಗರವನ್ನೇ ಇನ್ನೂ ಚೆನ್ನಾಗಿ ಬೆಳೆಸೋ ಪ್ರಯತ್ನ ಮಾಡಬೇಕು. ಹಿಂದೆ ಏನು ಹಳ್ಳಿಗಳನ್ನು ನೀವು ಸೇರಿಸ್ಕೊಂಡಿದ್ರಿ, ಅವನ್ನು ಇವತ್ತು ಹಳೆಯ ತುಮಕೂರು ನಗರಕ್ಕೆ ಸರಿಸಮನಾಗಿ ಬೆಳೆಸೋ ಒಂದು ಮಾದರಿಯನ್ನು ನೀವು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗೋದಾದರೆ ಅದು ತುಮಕೂರಿಗೆ ಒಳ್ಳೆ ಕೊಡುಗೆ ಕೊಟ್ಟಂಗಾಗುತ್ತೆ ಅಂತ ನಾನು ಭಾವಿಸ್ತೇನೆ. 14 ಗ್ರಾಮ ಪಂಚಾಯಿತಿಗಳ 54 ಹಳ್ಳಿಗಳನ್ನ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿಸಿ ಎಂದು ಯಾರು ಹೇಳಿದ್ರು? ಯಾರ ಹಿತಕ್ಕಾಗಿ ಪ್ರಯತ್ನ ನಡೆದಿದೆ? ಇದರ ಹಿಂದೆ ದುರುದ್ದೇಶದ ಷಡ್ಯಂತ್ರವಿದೆಯಾ? ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಹಳ್ಳಿಗಳನ್ನ ಸೇರಿಸೋದ್ರಿಂದ ರೈತರ ಜಮೀನಿನ ಬೆಲೆ ಹೆಚ್ಚಾಗುತ್ತೆ. ಸಾಮಾನ್ಯ ಜನ ನಿವೇಶನ ಕೊಳ್ಳಲಾಗುವುದಿಲ್ಲ. ನಿವೇಶನ ಕೊಳ್ಳಲು, ಮನೆ ಕಟ್ಟಲು ನಗರ ಪಾಲಿಕೆಗೆ ದುಬಾರಿ ತೆರಿಗೆ ಕಟ್ಟಬೇಕಾಗತ್ತೆ. ಇನ್ನು ಇದರ ಹೊರತಾಗಿ ಇನ್ಯಾವುದೇ ಪ್ರಯೋಜನವಿಲ್ಲ. ಬಲಾಢ್ಯರು ಹಳ್ಳಿಗಳ ಜಮೀನನ್ನ ಖರೀದಿಸಿ ಹಳ್ಳಿಯ ಬಡವರನ್ನ ಬಾಳಲು ಬಿಡದೆ ಒಕ್ಕಲೆಬ್ಬಿಸುತ್ತಾರೆ. ಈ ಮೂಲಕ ಹಳ್ಳಿಗಳ ಮೂಲವನ್ನೇ ನಾಶ ಮಾಡಲಾಗ್ತಾ ಇದೆ ಎಂದು ಎಚ್ಚರಿಸಿದ್ದಾರೆ. ಇವತ್ತು ಮಹಾನಗರ ಪಾಲಿಕೆ 14 ಗ್ರಾಮ ಪಂಚಾಯತಿ ಸೇರ್ಪಡೆ ವಿರುದ್ಧವಾಗಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಮಹಾನಗರ ಪಾಲಿಕೆ ಇರ್ತಕ್ಕಂಥ
ಕೆಲವು ಮುಖಂಡರುಗಳು ಎಲ್ಲರೂ ಕೂಡ ನಮ್ಮ KP ಮಹೇಶ್ ಅವರ ನೇತೃತ್ವದಲ್ಲಿ ಇವತ್ತು ವಿರೋಧಿಸಿ ನಾವು ಇಲ್ಲೆಲ್ಲ ಸೇರಿದ್ವಿ. ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು ಈಗ ಇರ್ತಕ್ಕಂಥ ಸಿಟಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವನ್ನೇ 28 ಹಳ್ಳಿ ಸೇರಿಸ್ಕೊಂಡವನೇ ಇವತ್ತು ಕೂಡ ಯಾವುದೇ ಅಭಿವೃದ್ಧಿಗಳಾಗಿಲ್ಲ. ಅಭಿವೃದ್ಧಿ ಆಗದಲ್ಲೇ ಇನ್ನೂ 14 ಗ್ರಾಮ ಪಂಚಾಯತಿನ ಸೇರಿಸ್ಕೊಳ್ತೀವಿ ಅಂತ ಹೇಳಿ ಇದು ಅಜೆಂಡಾ ಮಾಡಿರೋದು ತಪ್ಪು ಅಂತ ಹೇಳಿ ನಂಬವನೆ. ಇವತ್ತೆಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಲೂ ಕೂಡ ನಾವೆಲ್ಲ ಸೇರಿಕೊಂಡು ಮುಂದಿನ ಸಭೆಯಲ್ಲಿ ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡಬೇಕು ಅಂತ ಹೇಳಿ ಎಲ್ಲ ಗ್ರಾಮ ಪಂಚಾಯತಿನೂ ನಾವು ಕರೆ ಕೊಡ್ತಾ ಇದ್ದೀವಿ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮುಂದಿನ ಎಲ್ಲ ಗ್ರಾಮ ಪಂಚಾಯತಿಗಳನ್ನೂ ಸೇರಿಸಿ ಒಗ್ಗಟ್ಟು ಮಾಡಿ ಇದನ್ನು ವಿರೋಧ ಮಾಡೋದಕ್ಕೆ ಎಲ್ಲರೂ ಇವತ್ತಿನ ಈ ಸಭೆ ಸೇರಿದ್ದೀವಿ. ನಾಗರಾಜ್ ಅಂತ ಹೆಗ್ಗೆರೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ನಾನು ತಿಳಿದಿರೋ ಮಟ್ಟಿಗೆ ನನ್ನೆಲ್ಲ ಒಂದು ಕಾರ್ಯಕರ್ತರು ಆಗಲಿ, ನನ್ನ ಏರಿಯಾದಲ್ಲೇ ಆಗಲಿ, ನನ್ನ ಊರಿನಲ್ಲೇ ಆಗಲಿ, ನಾನು ಎಷ್ಟೊಂದು ಹಳ್ಳಿಗಳನ್ನ ಸುತ್ತಿರೋದೇ ಆಗಲಿ, ಯಾವೊಂದು ಹಳ್ಳಿನೂ ಅಭಿವೃದ್ಧಿ ಆಗಿಲ್ಲ. ಹಳ್ಳಿನೇ ಅಭಿವೃದ್ಧಿ ಆಗಿಲ್ಲ ಅಂದರೆ ನಮಗೇನು ಮಹಾನಗರ ಪಾಲಿಕೆಗೆ ಸೇರುವಂಥ ಅವಶ್ಯಕತೆ ನಮಗಿಲ್ಲ. ಆದರೆ ಹಳ್ಳಿಲೇ ಸಿಗೋವಂಥ ಸವಲತ್ತುಗಳನ್ನ ಈಗ ನಮಗೇನು ಸಿಗ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ಆಗಲಿ ಓದೋಕ್ಕೊಂದು ಫೀಸು ಬರ್ತಾ ಇಲ್ಲ. ಇವಾಗ ಸ್ಕಾಲರ್ ಅಂತ ಬಿಟ್ಟರು, ಅದು ಬರ್ತಾ ಇಲ್ಲ. ಆ ಮಕ್ಕಳುಗಳಿಗೆ ಏನೆಲ್ಲ ಬರಬೇಕು ಅನ್ನೋದನ್ನು ಅದು ಬರ್ತಾ ಇಲ್ಲ. ಬಿಸಿ ಊಟ ಅದು ಇದು ಅಂತಾರೆ, ಯಾವುದೂ ಬರ್ತಾ ಇಲ್ಲ. ಆದರೆ ನಮಗೆ ನಮ್ಮ ಅನಿಸಿಕೆಗಳೇನು ಅಂದರೆ ನಮಗೆ ಒಳ್ಳೆ ಕುಡಿಯೋ ನೀರು ಬೇಕು, ಒಳ್ಳೆ ಚರಂಡಿ ಬೇಕು, ಒಳ್ಳೆ ರೋಡ್ಗಳು ಬೇಕು, ಪ್ರತಿಯೊಂದು ನಮಗೆಲ್ಲ ಸವಲತ್ತುಗಳು ಸಿಗಬೇಕು. ಆದರೆ ನಾವು ಹತ್ರದಲ್ಲೇ ಇರೋವಂಥ ನಮ್ಮಂಥವ್ರನ್ನ ಹಿಂಗೆ ಮುಟ್ಟಿದ್ರೆ ಸಿಗೋ ಅಂಥವ್ರನ್ನ ನಾವು ನಮ್ಮ ಪಂಚಾಯತಿಲೇ ಗೆಲ್ಲಿಸ್ಕೊಂಡು ನಾವು ಸದಸ್ಯರುಗಳನ್ನೇ ಆಗಲಿ, ಒಬ್ಬ ಮೆಂಬರ್ಗಳನ್ನೇ ಆಗಲಿ, ಒಬ್ಬ ಅಧ್ಯಕ್ಷರುಗಳನ್ನೇ ಆಗಲಿ ಕೇಳೋ ಅಂಥ ಅವಶ್ಯಕತೆ ನಮಗೆ ಅಲ್ಲಿ ಇರ್ತಿತ್ತು. ಆದರೆ ಈಗ ಹಾಗಲ್ಲ. ನಾವೆಲ್ಲ ಮಹಾನಗರ ಪಾಲಿಕೆ ಆಗೋದ್ರೆ ಮಹಾನಗರ ಪಾಲಿಕೆ ತುಮಕೂರಿಗೆ ಬರಬೇಕಾಗುತ್ತೆ. ಹಾಗೆ ನನ್ನ ಜನಸಾಮಾನ್ಯಗಳು ಬರೀ ಬಡವರು ಆಗಿರೋದ್ರಿಂದ, ಕೂಲಿ ಮಾಡ್ಕೊಂಡು ತಿನ್ನೋ ಅಭಿಪ್ರಾಯ ಇರೋದ್ರಿಂದ ಇವೆಲ್ಲ ಬೇಡ ಅಂತ ನಾನು ಹೇಳ್ತಿದ್ದೀನಿ. ಇನ್ನು ಹಳ್ಳಿಗಳು ನಗರ ಪಾಲಿಕೆಗೆ ಸೇರ್ಪಡೆಯಾದರೆ ಗ್ರಾಮೀಣ ಜನರಲ್ಲಿ ಉದ್ಯೋಗ ಸೃಷ್ಟಿಗೆ ಕಾರಣವಾಗಿರುವ ನರೇಗಾ ಕಾರ್ಯಕ್ರಮವು ಕೈತಪ್ತಾ ಇದೆ. ಇದರಿಂದ ಹಳ್ಳಿಯ ಬಡ ಕೂಲಿ ಕಾರ್ಮಿಕರು ಉದ್ಯೋಗ ಕಳೆದುಕೊಳ್ತಾರೆ. ಆದ್ರಿಂದ ಇದನ್ನ ಪರಿಗಣಿಸಬೇಕು ಎಂಬುದು ಇದರ ಉದ್ದೇಶ ಎಂದಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.